ದಾನಮ್ಮ ತಾಯಿಯ ಉತ್ಸವದಲ್ಲಿ ಭಾಗಿಯಾಗಿ ಭಾಗ್ಯವನ್ನು ಪಡೆಯಲು ಬಂದಿರುವಂತಕ್ಕಂಥ ಎಲ್ಲ ಭಕ್ತಸ್ತೋಮದ ಅಂತರಂಗದಲ್ಲಿ ಅಡಗಿರುವಂತಕ್ಕಂಥ ಲಿಂಗ ಚೈತನ್ಯಕ್ಕೆ ನನ್ನ ಅನಂತ ಶರಣಾರ್ಥಿ. ಗುಡ್ಡಾಪುರದ ದಾನಮ್ಮ ತಾಯಿ ಅಂದ ತಕ್ಷಣ ನನಗೂ ಕೂಡ ಮೊಟ್ಟ ಮೊದಲಿಗೆ ಅನಿಸಿದ್ದು ಏನು ಅಂತ ಕೇಳಿದ್ರೆ, ಸಾಮಾನ್ಯವಾಗಿರುವಂತಕ್ಕಂಥ ಒಂದು ದೇವಾಲಯ, ಒಂದು ಶಕ್ತಿಪೀಠ, ಹೇಗೆ ಲಿಂಗಾಯತ ಧರ್ಮದ ಶರಣೆಯರನ್ನು ದೇವತೆಗಳನ್ನಾಗಿ ಪರಿವರ್ತಿಸಿದ್ದಾರೆ ಅನ್ನುವಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಆದರೆ ಆ ತಾಯಿಯ ಚರಿತ್ರೆಯ ಪುಟಗಳನ್ನು ತೆಗೆದು ನೋಡಿದಾಗ, ಸುಮಾರು ನಾನು 2 ಬಾರಿ ಆ ಭಾಗದಲ್ಲಿ ಆ ಪುಸ್ತಕದ ರಚನೆಗಾಗಿ ನಾನು ಹೋಗಿ ಬಂದೆ. ಇನ್ನೂ ಕೆಲಸ ನಡೀತಾನೇ ಇದೆ. ಇದು ಇಲ್ಲಿ ದಾನಮ್ಮ ತಾಯಿಯನ್ನು ನಾವು ಯಾವ ದೃಷ್ಟಿಯಿಂದ ನೋಡಬೇಕನ್ನುವಂತಕ್ಕಂಥದ್ದು. ಮೊದಲನೆಯದಾಗಿ ನಾವು ಗುಡ್ಡಾಪುರದ ದಾನಮ್ಮ ತಾಯಿ ಅಂದ ತಕ್ಷಣ ಕೇವಲ ಅವಳನ್ನು ಧಾರ್ಮಿಕ ಪವಾಡಗಳಿಗೆ ಮಾತ್ರ ಸೀಮಿತವಾಗಿ ಇಡ್ತಾ ಇದ್ದೀವಿ. ಇದು ಮೊದಲನೇದು. ಸಾಕಷ್ಟಿವೆ ಪವಾಡಗಳು ಹೇಳ್ಬೋದು. ಆದರೆ ನಾನು ಸೊಲ್ಲಾಪುರದಲ್ಲಿ ಒಬ್ಬ ರಿಟೈರ್ಡ್ ತಹಶೀಲ್ದಾರ್ ಅವ್ರ ಹತ್ರ ಹೋದೆ. ನಾನು ಅವ್ರ ಹತ್ರ ಹೋದಾಗೆ ಗುಡ್ಡಾಪುರದ ದಾನಮ್ಮ ತಾಯಿಯ ಬಗ್ಗೆ ಇರುವಂತಕ್ಕಂಥ ಶಾಸನಗಳ ಪಟ್ಟಿಯನ್ನು ನನಗೆ ಕೊಟ್ಟರು. ಪ್ರೊಫೆಸರ್ ಹಿರಣ್ಯ ಅಂತ ಅವ್ರ ಹೆಸರು, ಪ್ರೊಫೆಸರ್ ಹಿರಣ್ಯ ಅಂಥೇಳಿ. R.C. ಹಿರೇಮಠ ಅಂತ ಏನಿದ್ರಲ್ಲ ಅವರ ಒಡನಾಡಿಗಳು. ಇವರು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಓದ್ತಾ ಇದ್ರು, ಅವರು ಕನ್ನಡ ಓದ್ತಾ ಇದ್ರು. ಅಷ್ಟೇ ವ್ಯತ್ಯಾಸ, ಬೇರೆಯದೇನಿಲ್ಲ. ಆದರೆ ಶರಣರ ಬಗ್ಗೆ ಅಪೂರ್ವವಾಗಿರುವಂತಕ್ಕಂಥ ಕಳಕಳಿಯಿಂದ ಆ ಹುದ್ದೆಯನ್ನೇ ತ್ಯಜಿಸಿರುವಂತಕ್ಕಂಥ ಒಬ್ಬ ಮಹಾತ್ಮ, ಪುಣ್ಯವಂತ. ಅವ್ರ ಹತ್ರ ಹೋದೆ ನಾನು. ದಾನಮ್ಮನ ತಾಯಿ ಬಗ್ಗೆ ಏನಾದರೂ ವಿಶೇಷವಾಗಿರುವಂತಕ್ಕಂಥ ಮಾಹಿತಿಗಳು ಸಿಗ್ತವೇನೋ ಅಂತ ಹುಡ್ಕೊಂಡು ಹೋದಾಗ 1 ವರ್ಷದ ನಂತರ ಸಿಕ್ಕರು ನನಗವರು. ಸಿಕ್ಕಾಗ ಗೊತ್ತಾಯಿತು, ಗುಡ್ಡಾಪುರದ ದಾನಮ್ಮ ತಾಯಿಯನ್ನು ಕೇವಲ ನಾವು ಉಮರಾಣಿಗೆ ಮಾತ್ರ ಸೀಮಿತ ಮಾಡುವಂತಿಲ್ಲ. ದಾನಮ್ಮ ತಾಯಿಯ ಜನ್ಮಸ್ಥಳದ ಬಗ್ಗೆ ಕೂಡ ಭಿನ್ನಾಭಿಪ್ರಾಯಗಳು ಇರುವಂತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂತಲ್ಲಿ. ನಂತರ ಭಾಗಮ್ಮ ತಾಯಿಯ ಗುಡ್ಡಾಪುರದ ದಾನಮ್ಮ ತಾಯಿಯ ಹೆಸರು ಏನು ಅನ್ನುವಂತಕ್ಕಂಥದ್ದನ್ನು ಮೊಟ್ಟ ಮೊದಲಿಗೆ ನನಗೆ ಗೊತ್ತಾಗಿದ್ದು ಅಂತ ಕೇಳಿದ್ರೆ, ಆ ಶಾಸನಗಳ ಅಧ್ಯಯನ ಪ್ರಾರಂಭ ಮಾಡಿದೆ. ಆವಾಗ ನನಗೆ ಅರ್ಥ ಆಗಿದ್ದು ಏನು ಅಂತ ಕೇಳಿದ್ರೆ, ದಾನಮ್ಮ ತಾಯಿಯ ಮೂಲ ಹೆಸರು ಯಾವುದು ಅಂತ ಕೇಳಿದ್ರೆ ಬಾಗಲದೇವಿ. ಬಾಗಲದೇವಿ. ನಾವು ಇನ್ನೊಂದು ಏನು ಮಾಡಿಬಿಟ್ಟಿದ್ದೀವಿ ಅಂತ ಕೇಳಿದ್ರೆ, ಶರಣರ ಚರಿತ್ರೆಯಲ್ಲಿ ಪುರಾಣಗಳಿಗೆ ಮೊರೆ ಹೋಗಿ ಇತಿಹಾಸವನ್ನು ಮರೆಮಾಚಿಬಿಟ್ಟಿದ್ದೀವಿ. ಅನಂತರಾಯ ಇದ್ದರು, ಶಿರಸಮ್ಮ ಇದ್ದರು, ಮಕ್ಕಳಿರಲಿಲ್ಲ, ಮಕ್ಕಳಿಗಾಗಿ ಹಂಬಲಿಸ್ತಾ ಇದ್ದರು. ವೀರಮಲ್ಲ ಏನೋ ಆಶೀರ್ವಾದವಾಯಿತು, ದಾನಮ್ಮ ಹುಟ್ಟಿದಳು. ಅದು ಅಲ್ವೇ ಅಲ್ಲ ಇತಿಹಾಸ, ಅಲ್ವೇ ಅಲ್ಲ. ಇತಿಹಾಸವನ್ನು ಹೆಕ್ಕಿ ತೆಗೆದಾಗ ಗೊತ್ತಾಯಿತು ನನಗೆ ಏನಂತ ಕೇಳಿದ್ರೆ, ಗುರು ಬಸವಣ್ಣನವರು ಮಂಗಳವೇಳೆಯಲ್ಲಿ ಇದ್ದಾಗ ಅನಂತರಾಯ ಅನ್ನುವಂತಕ್ಕಂಥ ವಿಶ್ವಕರ್ಮದ ಒಬ್ಬ, ಯಾಕಂದ್ರೆ ಖಜಾನೆ ಅಂತಂದಾಗ ಅಲ್ಲಿ ಬಂಗಾರನೂ ಇತ್ತು, ಚಿನ್ನದ ಪರೀಕ್ಷೆಯನ್ನು ಮಾಡುವಂತಕ್ಕಂಥ, ಆಭರಣಗಳ ಪರೀಕ್ಷೆಯನ್ನು ಮಾಡುವಂತಕ್ಕಂಥ ವೃತ್ತಿಯನ್ನು ಹೊಂದಿರುವಂತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅನಂತರಾಯರು. ಗುರು ಬಸವಣ್ಣನವರ ಖಜಾನೆಯ ಮುಖ್ಯ ಅಧಿಕಾರಿಗಳಲ್ಲಿ ಅವರು ಕೂಡ ಒಬ್ಬರಾಗಿದ್ದರು ಅನ್ನುವಂತಕ್ಕಂಥದ್ದನ್ನು ನನಗೆ ಅಲ್ಲಿ ಮಾಹಿತಿ ಸಿಕ್ತು ಅಲ್ಲಿ. ಇನ್ನು ಎರಡನೇದ್ದು, ಖಜಾನೆಯ ಅಧಿಕಾರಿ ಅವರ ಆಗಿರುವಂತಕ್ಕಂಥ ಕಾರಣದಿಂದ ಬಸವಣ್ಣನವರ ಸಾಮೀಪ್ಯ ಮತ್ತು ಸಾನ್ನಿಧ್ಯ ಅವರಿಗೆ ದೊರೆತಿರುವಂತಕ್ಕಂಥ ಕಾರಣದಿಂದ ಸಹಜವಾಗಿ ಮತ್ತು ಸರಳವಾಗಿ ಅವರು ಬಸವ ಮಾರ್ಗಕ್ಕೆ ಬಂದರು ಅನ್ನುವಂತಕ್ಕಂಥದ್ದು. ಇದು ದಾನಮ್ಮ ತಾಯಿಯ ಒಂದು ಜನನದ ಹಿನ್ನೆಲೆ ನೋಡಬೇಕ್ರಿ. ಆದರೆ ಎರಡನೇದು, ಇನ್ನೊಂದು ಪುರಾಣದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಉಮರಾಣಿ ಗೌಡರ ಮನೆಯೊಳಗೆ ಗೌಡರ ಮಗಳ ಜೊತೆಗೆ ದಾನಮ್ಮ ತಾಯಿ ಸ್ನೇಹಿತೆಯಾಗಿದ್ದಳು. ಹಾಗಾಗಿ ಅವರ ಒಂದು ಬೆಂಬಲದಿಂದ ದಾನಮ್ಮ ಬೆಳೆದಳು. ಅದು ಇಲ್ಲವೇ ಇಲ್ಲ, ಅದು ಸುಳ್ಳು ಪುರಾಣ. ಆದರೆ ಬರುವಂತಕ್ಕಂಥದ್ದೇನು ದಾನಮ್ಮ ತಾಯಿ ನಿಜವಾದ ಚರಿತ್ರೆ ಅಂತ ಕೇಳಿದ್ರೆ, ನಾವೇನು ಅನಂತರಾಯನನ್ನು ನೋಡ್ತಾ ಇದ್ದೀವಿ, ಅದು ಸಾಮಾನ್ಯವಾಗಿರುವಂತಕ್ಕಂಥ ಕೇವಲ ವಿಶ್ವಕರ್ಮಟಿಕ ಮನೆತನ ಅಲ್ಲ, ಅದು ಒಂದು ರಾಜ ಮನೆತನ ಅನ್ನುವಂತಕ್ಕಂಥದ್ದನ್ನು ನೀವು ಗಮನಿಸಬೇಕಾಗಿದೆ. ಯಾಕಂತ ಕೇಳಿದ್ರೆ, ಅಕ್ಕಸಾಲಿಗ ವೃತ್ತಿಯ ಅತ್ಯಂತ ಪ್ರಾಮಾಣಿಕ ಹುದ್ದೆಯಿಂದ ಬಿಜ್ಜಳನ ಕೃಪೆಗೆ ಪಾತ್ರರಾಗಿರುವಂತಕ್ಕಂಥ ಆ ದಾನಮ್ಮ ತಾಯಿಯ ತಂದೆ ಬಿಜ್ಜಳನ ಕೃಪೆಗೆ ಪಾತ್ರರಾಗಿ ಮೊಟ್ಟ ಮೊದಲಿಗೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ, 300 ಹಳ್ಳಿಗಳ ಒಂದು ಆ ವಾರಸುದಾರಿಕೆ, ಆ 300 ಹಳ್ಳಿಗಳ ಆಡಳಿತವನ್ನು ನೋಡಿಕೊಳ್ಳುವಂತಕ್ಕಂಥ ಅವಕಾಶ ಯಾರಿಗೆ ಸಿಗ್ತದೆ ಅಂತ ಕೇಳಿದ್ರೆ
ದಾನಮ್ಮ ತಾಯಿಯ ತಂದೆಗೆ ಸಿಗ್ತದ್ರಿ. ಅಪರ ಇನ್ನೊಂದು ರಹಸ್ಯ ಇದೆ. ದಾನಮ್ಮ ತಾಯಿ ಕಲ್ಯಾಣದಲ್ಲಿಯೇ ಹುಟ್ಟಿದಳು. ಆದರೆ ಉಮರಾಣಿಯ ಭಾಗದ 30 ಹಳ್ಳಿಗಳ ಆಡಳಿತವನ್ನು ನೋಡಿಕೊಳ್ಳಕ್ಕೆ ಅನಂತರಾಯರು ಹೆಂಡತಿ ಸಿರಿಸಮ್ಮಳೊಂದಿಗೆ ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿದ್ರೆ ಗುಡ್ಡಾಪುರಕ್ಕೆ ಹೋದರು. ಉಮರಾಣಿ ಪಾರ್ವತಿಗೆ ಸಮಾನಳಾಗಿರುವಂತಕ್ಕಂಥ ಈ ದಾನಮ್ಮ ತಾಯಿಯಿಂದ ಆ ಊರಿಗೆ ಉಮರಾಣಿ ಅಂತ ಪ್ರಸಿದ್ಧಿ ಬಂತ ಅಷ್ಟೇ. ಅದು ಅಲ್ಲಿ ಬಹಳಷ್ಟು ದಿನಗಳ ಕಾಲ ಅಲ್ಲಿ ಇರೋದ್ರಿಂದ ನನಗನ್ನಿಸ್ತಿದೆ ದಾನಮ್ಮ ತಾಯಿ 1 ಅಥವಾ 2 ವರ್ಷದ ಒಂದು ಹಾಲ ಹಸುಳೆ ಇರುವಂತಕ್ಕಂಥ ಸಮಯದೊಳಗೆ ಅನಂತರಾಯರು ಒಬ್ಬ ಅಧಿಕಾರವನ್ನು ಪಡ್ಕೊಂಡು ಆ ಭಾಗಕ್ಕೆ ಹೋಗಿ ಉಮರಾಣಿಯನ್ನು ಕೇಂದ್ರ ಬಿಂದುವಾಗಿ ಅಲ್ಲಿ ಉಳಿದ್ರು. ಇನ್ನು ಮತ್ತೊಂದು ವಿಶೇಷವಾಗಿರುವಂತಕ್ಕಂಥದ್ದು ಮಾಹಿತಿ ನಮಗೇನು ಸಿಗ್ತದಂತ ಕೇಳಿದ್ರೆ, ಸೋಮನಾಥನು ಕೇವಲ ಪವಾಡ ಪುರುಷನಲ್ಲ, ಆತ ಬಿಜ್ಜಳನ ಅತ್ಯಂತ ಕೃಪೆಗೆ ಪಾತ್ರರಾಗಿರುವಂತಕ್ಕಂಥ ಒಬ್ಬ ಸೇನಾದಂಡ ನಾಯಕ ಅನ್ನುವಂತಕ್ಕಂಥದ್ದು. ಜೊತೆಯಲ್ಲಿ ಕೂಡಲ ಸಂಗಮದ ಕೃಷ್ಣ ಏನೋ ಮಲಪ್ರಭೆ ಏನು ತ್ರಿವೇಣಿ ಸಂಗಮದ ದಡದಲ್ಲಿ ಅಂಬಿಗರ ಚೌಡಯ್ಯನವರು ಇನ್ನೂ ಶರಣಧರ್ಮ ಸ್ವೀಕಾರ ಮಾಡಿದ್ದಿಲ್ಲ. ಕೊಪ್ಪಳ ಭಾಗದಿಂದ ಬಂದಂತಕ್ಕಂಥವ್ರು ಅಂಬಿಗರ ಚೌಡಯ್ಯ ಶರಣರು. ಆ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯ ಶರಣರು ಏನಪ್ಪ ಅಂತಂದರೆ ಕಲಚೂರಿಯರ ವಿರುದ್ಧವಾಗಿರುವಂತಕ್ಕಂಥ ರಾಜನ ಬಲ್ಲಿ ಅಧಿಕಾರಿ ಇದ್ದರು. ಆಗ ಈ ಸೋಮನಾಥ ಅಂದರೆ 2 ಹೆಸರಿದ್ದಾವೆ, ಒಂದು ಸಂಗಮನಾಥ ಅಥವಾ ಸೋಮನಾಥ, ಎರಡೂ ಕೂಡ ದಾನಮ್ಮನ ಪತಿಯ ಹೆಸರು ಇದೆ ಅನ್ನತಕ್ಕಂಥದ್ದನ್ನು ನಾವು ಗಮನಿಸಬೇಕಿಲ್ಲಿ. ಇನ್ನು ಆ ಅಂಬಿಗರ ಚೌಡಯ್ಯನನ್ನು ಯಾರು ಸೋಲಿಸ್ತಾರೆ ಯುದ್ಧದಲ್ಲಿ ಅಂತ ಕೇಳಿದ್ರೆ ಸೋಮನಾಥರು ಸೋಲಿಸ್ತಾರೆ. ಆ ಸೋಮನಾಥರು ಸೋಲಿಸಿದಾಗ ಈ ಅನಂತರಾಯರ ಏನು ಮನೆತನ ಇತ್ತಲ್ಲ, ಆಡಳಿತ ಇತ್ತಲ್ಲ ಅವರಲ್ಲಿ, ಅದರ ರಕ್ಷಣೆಗಾಗಿ ದಾನಮ್ಮ ತಾಯಿಗೆ ತಕ್ಕದಾಗಿರುವಂತಕ್ಕಂಥ ವರ ಯಾರಾಗುತ್ತಾರೆ ಅನ್ನುವಂತಕ್ಕಂಥ ಚಿಂತನೆಯಲ್ಲಿ ಇದ್ದಾಗ ಮೊಟ್ಟ ಮೊದಲಿಗೆ ಈ ಸೋಮನಾಥರೇ ಅವರ ದೃಷ್ಟಿಗೆ ಒಳಗಾಗ್ತಾರೆ. ನನ್ನ ಮಗಳನ್ನು ಅವರಿಗೆ ಕೊಟ್ಟು ವಿವಾಹ ಆಗಬೇಕು, ವಿವಾಹ ಮಾಡಬೇಕು ಅನ್ನುವಂತಕ್ಕಂಥ ಸಂಕಲ್ಪಕ್ಕೆ ಅವರು ಬಂದು ಬಿಡ್ತಾರಪ್ಪ. ಅದು ಬಂದಾಗ ಮುಂದೆ ಅವರು ವಿವಾಹ ಆಗ್ತದೆ, ಅದು ಬೇರೆ. ಆದರೆ ಇಲ್ಲಿ ಬಾಲಕಳಿದ್ದಾಗ ನೋಡ್ರಿ, ದಾನಮ್ಮಳಿಗೆ ಇರುವಂತಕ್ಕಂಥ ಹೆಸರುಗಳು ಏನಿವೆ, ಮೊಟ್ಟ ಮೊದಲನೇದಾಗಿ ಬಾಗಲದೇವಿ. ಬಾಗಲದೇವಿ ಯಾಕಿದೆ ಅಂತ ಕೇಳಿದ್ರೆ, ಯಾವ ಅನಂತರಾಯನ ತಾಯಿಯ ಹೆಸರನ್ನು ಮಗಳಿಗೆ ಇಡ್ತಾನೆ. ಆದರೆ ಬಂದಿರುವಂತಕ್ಕಂಥ ಚರಜಂಗಮರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಇವಳು ಬಾಲ್ಯದಲ್ಲಿ ಇಷ್ಟಲಿಂಗದ ಪೂಜೆಯನ್ನು ತುಂಬ ಇಷ್ಟಪಡ್ತಾ ಇದ್ದಳು, ಸದಾಕಾಲ ಶಿವಯೋಗದಲ್ಲಿ ಮಗ್ನರಾಗಿರ್ತಿದ್ದಳು. ಆದ್ದರಿಂದ ಇವಳನ್ನು ಏನಂತ ಕರಿಬೇಕು, ಲಿಂಗಮ್ಮ ಅಂತ ಕರಿಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ಅವಾಗ ಬಾಗಲದೇವಿ ಹೋಗಿ ಏನಾಗ್ತಾಳೆ ಅಂತ ಕೇಳಿದ್ರೆ ಲಿಂಗಮ್ಮ ತಾಯಿ ಆಗ್ತಾಳೆ, ಅಥವಾ ಲಿಂಗಮ್ಮ ದೇವಿ ಆಗ್ತಾಳೆ, ಲಿಂಗಮ್ಮ ಆಗ್ತಾಳೆ. ಮುಂದೆ ಯಾವಾಗ ಪುನಃ ಅವಳು ವಯಸ್ಕಳಾಗ್ತಾಳೆ, ಬಸವ ಕಲ್ಯಾಣಕ್ಕೆ ಬರ್ತಾಳೆ ಸೊಲಾಪುರದಿಂದ ಮರಳಿ. ಆ ಬಸವ ಕಲ್ಯಾಣಕ್ಕೆ ಬಂದಿರುವಂತಕ್ಕಂಥ ಸಂದರ್ಭದಲ್ಲಿ ಅವಳು ಮೊಟ್ಟ ಮೊದಲಿಗೆ ನೆಲೆ ನಿಂತಿರುವಂತಕ್ಕಂಥ ಸ್ಥಾನ ಯಾವುದು ಅಂತ ಕೇಳಿದ್ರೆ, ನಮ್ಮ ಬಸವಪ್ರಭು ಸ್ವಾಮೀಜಿಗಳು ಸಂಶೋಧನೆ ಮಾಡಿ ಹುಡುಕಾಡಿ ಅದನ್ನು ತೆಗೆದಿರುವಂತಕ್ಕಂಥ ಸ್ಥಳವೇ ಗುಣತೀರ್ಥವಾಡಿ. ಗುಣತೀರ್ಥವಾಡಿ ಆ ಹೆಸರಿನಲ್ಲಿ ಅರ್ಥ ಇದೆ ರೀ. ಮತ್ತು ಅಲ್ಲಿ ಅಡಗಿರುವಂತಕ್ಕಂಥ ನೀವು ಬೇಕಾದರೆ ಯಾವುದು ಕೆಲವೊಂದು ಪುರಾಣಗಳಲ್ಲಿ ಕೂಡ ನೀವು ತೆಗಿಬೋದು, ಮಾಹಿತಿ ಇದೆ. ಜೊತೆಯಲ್ಲಿ ಈ ಗುಣತೀರ್ಥವಾಡಿಯಲ್ಲಿ ನಾವು ಹೋದರೆ ಸುಮಾರು 100 ಎಕರೆಗಟ್ಟಲೆ ಏನಿದೆ ಅಂತ ಕೇಳಿದ್ರೆ ಒಂದು ಔಷಧಯುಕ್ತವಾಗಿರುವಂತಕ್ಕಂಥ ಒಂದು ವಿಶಾಲವಾಗಿರುವಂತಕ್ಕಂಥ ಅರಣ್ಯದಿಂದ ತುಂಬಿರುವಂತಕ್ಕಂಥ ಪ್ರದೇಶ ಇದು. ಹಾಗಾಗಿ ಇಲ್ಲಿ ದಾನಮಾತಾಯಿ ಗುಣತೀರ್ಥವಾಡಿಗೆ ಬಂದಾಗ ಅಲ್ಲಿ ಒಬ್ಬ ಮಹಾದೇವಿ ಅನ್ನುವಂತಕ್ಕಂಥ ಒಬ್ಬ ಹೆಣ್ಣುಮಗಳು ರೋಗದಿಂದ ಬಳಲ್ತಾ ಇರ್ತಾಳೆ. ಅವಳು ಹೇಳ್ತಾಳೆ ದಾನಮ್ಮ ತಾಯಿಗೆ, ಈ ಭಾಗದಲ್ಲಿ ಸುಮಾರು ಜನರು 300 ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ, 300 ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಔಷಧ ಮತ್ತು ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ಬೇಡಿಕೊಂಡಾಗ ಆ ದಾನಮ್ಮ ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಜನರ ರೋಗಗಳಿಗೆ ಸ್ಪಂದಿಸಿ ಆ ರೋಗಗಳ ನಿವಾರಣೆಗಾಗಿ ಒಬ್ಬ ಭವವೈದ್ಯೆಯಾಗಿ ನಿಲ್ತಾಳೆ. ಆಕೆ ಕೇವಲ ಶರಣೆ ಮಾತ್ರವಲ್ಲ, ರೋಗಗಳಿಗೆ ಸೂಕ್ತವಾಗಿರುವಂತಕ್ಕಂಥ ಚಿಕಿತ್ಸೆಯನ್ನು ಕೊಡುವಂತಕ್ಕಂಥ ಅಂದಿನ ಕಾಲದ ಮಹಾವೈದ್ಯ ಆಗಿದ್ದಳು. ಅವಳು ಭವವೈದ್ಯನೂ ಹೌದು, ಮಹಾವೈದ್ಯನೂ ಹೌದು ಅನ್ನುವಂತಕ್ಕಂಥದ್ದನ್ನು ದಾನಮ್ಮನ ಚರಿತ್ರೆಯ ಮೂಲಕ ಸಿಗ್ತದೆ ರೀ. ಹಾಗಾಗಿ ಗುಣತೀರ್ಥವಾಡಿ ಅನ್ನತಕ್ಕಂಥದ್ದೇನದ ಜನರ ರೋಗಗಳನ್ನು ಕಳೆದಿರುವಂತಕ್ಕಂಥ ಸ್ಥಳ. ಇನ್ನು ಎರಡನೇದು ನಾರಾಯಣಪುರದಲ್ಲಿ ಕೂಡ ಏನಿದೆ ಅಂತ ಕೇಳಿದ್ರೆ ದಾನಮ್ಮ ತಾಯಿಯ ಸ್ಮರಣಾರ್ಥವಾಗಿರುವಂತಕ್ಕಂಥ ದೇಗಲಿದೆ.
ಅದನ್ನು ಕೂಡ ನಮ್ಮ ಬಸವಪ್ರಭು ಸ್ವಾಮೀಜಿಯವರು ಆ ರೈತರ ಮನಸ್ಸೊಲಿಸಿ ಅಲ್ಲಿ ಮತ್ತೆ ಪೂಜೆ ಕೈಂಕರ್ಯಗಳು ನಡೆದು ಆ ದಾನಮ್ಮ ತಾಯಿಯ ನೆನಹು ಹಾಗೆ ಉಳಿಲಿ, ಆ ಸ್ಮರಣೆ ಆಗಿ ಇರಲಿ ಅಂಥೇಳಿ ಅವರು ಪ್ರಯತ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಪುನಃ ಆ ದಾನಮ್ಮ ತಾಯಿಯ ಒಂದು ಚೈತನ್ಯ ಶಕ್ತಿ ಮತ್ತೆ ಬಸವ ಕಲ್ಯಾಣಕ್ಕೆ ಬರಲೇಬೇಕು ಅನ್ನುವಂತಕ್ಕಂಥ ಒಂದು ಉದ್ದೇಶದಿಂದ, ಯಾಕಂದರೆ ಎಲ್ಲ ಕಡೆಗೆ ದಾನಮ್ಮನ ಭಕ್ತರು ಅಸಂಖ್ಯಾತರದ ರೀ. ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಆ ಶಿವಮೊಗ್ಗಕ್ಕೆ ಹೋದಲ್ಲಿ ಕೂಡ ಅಲ್ಲಿ ಒಬ್ಬರ ಮನೆಯಲ್ಲಿ ನಾವು ತಂಗಿದ್ವಿ. ಅವ್ರ ಹೆಸರು ಏನಿತ್ತು ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು, ಅವ್ರ ಹೆಸರು ದಾನಪ್ಪ ಅಂಥೇಳಿ. ಅಪ್ಪರೇ ನಿಮಗೆ ದಾನಪ್ಪ ಅಂತ ಹೆಸರು ಯಾಕದ ಅಂತ ಕೇಳಿದ್ರೆ ಹೇಳಿದ್ರು, ನಮ್ಮ ಮನೆಯ ದೇವತೆ ಯಾರು ಅಂತ ಕೇಳಿದ್ರೆ ಗುಡ್ಡಾಪುರದ ದಾನಮ್ಮ, ಹಾಗಾಗಿ ನನಗೆ ದಾನಪ್ಪ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರು. ಕಲ್ಯಾಣದಿಂದ ಆ ದಾನಪ್ಪ ಪಟ್ಟಣಿ ಶೆಟ್ಟಿ ಅಂತ ನೋಡ್ರಿ, ಅವರು ಕಲ್ಯಾಣದಿಂದ ಜ್ಯೋತಿಯನ್ನು ಪ್ರಾರಂಭ ಮಾಡಿರುವಂತಕ್ಕಂಥದ್ದು. ಇಲ್ಲಿ ದಾನಮ್ಮನ ಜ್ಯೋತಿ ಉತ್ಸವ ಉದ್ದೇಶ ಏನದ ಅಂತ ಕೇಳಿದ್ರೆ, ದಾನಮ್ಮನ ಅಪಾರ ಭಕ್ತರು ಈ ಬಸವ ಪಥಕ್ಕೆ ಬರಬೇಕು. ಯಾಕಂದರೆ ದಾನಮ್ಮನ ಬಗ್ಗೆ ಕೇವಲ ಪವಾಡ ಕತೆ, ಅದರ ಒಳಗಡೆ ಏನು ಮುಳ್ಕೊಂಡು ಬಿದ್ದಾರಲ್ಲ ಮೌಢ್ಯತೆ ಒಳಗೆ, ಅದರಿಂದ ಆಚೆ ಬಂದು ಆ ದಾನಮ್ಮ ತಾಯಿಯ ನಿಜವಾದ ಇತಿಹಾಸವನ್ನು ತಿಳಿದುಕೊಳ್ಳಬೇಕು ಅನ್ನುವಂತಕ್ಕಂಥ ಉದ್ದೇಶ. ಇಲ್ಲಿ ಒಂದು ಈ ಅನಂತರಾಯನ ಪೂರ್ವಜ ಯಾರು ಅಂತ ಕೇಳಿದ್ರೆ ಕನು ಪಂಡಿತ ಅಂತ ಹೇಳ್ರಿ, ಅವನಿಗೆ ಕನ್ನಮ್ಮ ಅಂತ ಕರೀತಾರೆ. ಇನ್ನು ಇತಿಹಾಸದಲ್ಲಿ ಕನ್ನಮ್ಮ ಮಹಾರಾಜ ಅಂತ ಕೂಡ ದಾಖಲೆ ಇದೆ. ಅದರ ನಂತರ ಆತ ರಾಜ ಸಲಹೆಗಾರರಾಗಿ ಸೇವೆ ಮಾಡ್ತಾ ಇದ್ದ. ಎರಡನೇದಾಗಿ ನಾಗರಾಜ ಶ್ರೀಕರಣ ಅಂತಿದ್ದ. ಈತ ರಾಜ ಲೆಕ್ಕಪತ್ರನಾಗಿ ಕರಿಕಾಲ ಚೋಳನ ಒಂದು ನಿಡುಗಲ್ಲಿನ ಸುಂಕ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಇನ್ನು ಮೈಳುಗಿ ದೇವ ಇವನು ಕೂಡ ಆದಾಯವನ್ನು ಕೂಡಿಸುವಂತಕ್ಕಂಥ ಸುಂಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದ. ಸಹದೇವ ಅನ್ನುವಂತಕ್ಕಂಥವನು ದಾನಮ್ಮ ತಾಯಿಯ ಚಿಕ್ಕಪ್ಪನ ಮಗ, ಅಂದರೆ ಆಲ್ಮೇಲ್ ಅಂತ ಕರಿತೀವಲ್ರಪ್ಪ. ಈ ಆಲ್ಮೇಲವನ್ನು ಆಳಿರುವಂತಕ್ಕಂಥವನು ಯಾರು ಅಂತ ಕೇಳಿದ್ರೆ ಇದೇ ಸಹದೇವ. ಮುಂದೆ ಇದೇ ಸಹದೇವನು ಏನಾಗ್ತಾನಂತ ಕೇಳಿದ್ರೆ, ಈ ಕಲಚೂರಿಯರ ಆಡಳಿತ ಮುಗಿದಾದ ಮೇಲೆ ಚಾಲುಕ್ಯರನ್ನು ಸೋಲಿಸಿ ದಾನಮ್ಮ ತಾಯಿಯ ಪತಿಯಾಗಿರುವಂತಕ್ಕಂಥ ಸೋಮನಾಥನ ಬೆಂಬಲದೊಂದಿಗೆ ಆತ ಚಕ್ರವರ್ತಿ ಆಗ್ತಾನೆ. ಇದು ನಿಜವಾಗಿರುವಂತಕ್ಕಂಥ ಒಂದು ಇತಿಹಾಸ. ಇಲ್ಲಿ ಇತಿಹಾಸ ಇದೆ ರೀ, ಶಾಸನಗಳಿವೆ. ಮುಂದೆ ಅದೇ ಸಹದೇವನು ಏನು ಮಾಡ್ತಾನಂತ ಕೇಳಿದ್ರೆ, ಗುಡ್ಡಾಪುರದಲ್ಲಿ ದಾನಮ್ಮ ತಾಯಿಯ ಇಷ್ಟಲಿಂಗದಲ್ಲಿ ಕುಳಿತಿರುವಂತಕ್ಕಂಥ ಮೂರ್ತಿಯನ್ನು ಕೆತ್ತಿರುವಂತಕ್ಕಂಥವನು. ಅವಳು ದಾನಮ್ಮ ತಾಯಿ ಏನಾಗಬೇಕು ಅಂತ ಕೇಳಿದ್ರೆ ದೊಡ್ಡಪ್ಪನ ಮಗಳಾಗಬೇಕು, ಅಂದರೆ ಅಕ್ಕ ಆಗಬೇಕು. ಜೊತೆಗೆ ಇನ್ನೊಂದು ಏನಿದೆ ಅಂತ ಕೇಳಿದ್ರೆ, ದಾನಮ್ಮಳನ್ನು ಕೇವಲ ತನ್ನ ಸಹೋದರಿ ಅಂತ ನೋಡಲಿಲ್ಲ, ಅವಳಲ್ಲಿ ಇರುವಂತಕ್ಕಂಥ ಒಬ್ಬ ಮಹಾಶಕ್ತಿಯನ್ನು ಆತ ಗುರುತಿಸಿರುವಂತಕ್ಕಂಥವನು. ಕಲ್ಯಾಣ ಕ್ರಾಂತಿಯ ನಂತರ ದಾನಮ್ಮ ತಾಯಿ ಮತ್ತು ಸೋಮನಾಥರು ಇಬ್ಬರು ಕೂಡಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ವಚನ ಸಾಹಿತ್ಯದ ಸಂರಕ್ಷಣೆಗಾಗಿ ಹಗಲಿರುಳು ದುಡಿದು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ದೇಶದ ಉದ್ದಗಲಕ್ಕೂ ಸಂಚಾರವನ್ನು ಮಾಡಿ ಶರಣರ ಒಂದು ತತ್ವವನ್ನು ಉಳಿಸ್ತಾರೆ ಅನ್ನುವಂತಕ್ಕಂಥದ್ದು ಕೂಡ ಇತಿಹಾಸದಲ್ಲಿವೆ. ಆಮೇಲೆ ಬಂದರಸ ಅನ್ನುವಂತಕ್ಕಂಥವನು ದಂಡಾಧಿಕಾರಿಯಾಗಿ ತರ್ದೆವಾಡ ಪ್ರಾಂತದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ದಾನಮ್ಮಳ ಪರವಾಗಿ ಅಧಿಕಾರವನ್ನು ಮಾಡ್ತಾನೆ. ಮಾಚಿದೇವರು, ಸ್ವತಃ ಮಡಿವಾಳ ಮಾಚಿದೇವರು ಕಲ್ಯಾಣ ಕ್ರಾಂತಿಯ ಸಂದರ್ಭದ ನಂತರ ಕೆಲವು ದಿನಗಳ ಕಾಲ ಈ ನಮ್ಮ ದಾನಮ್ಮ ತಾಯಿಗೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ರಾಜತಾಂತ್ರಿಕ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ನಾವು ಕೇವಲ ಶರಣರನ್ನಾಗಿ ಮಾತ್ರ ನೋಡ್ತಾ ಇದ್ದೀವಿ. ಯಾವಾಗ ಕಲಚೂರಿಗಳು ಶರಣರ ಮೇಲೆ ಎದ್ದು ಬೀಳ್ತಾರೆ, ಅವರ ಹುಟ್ಟನ್ನು ಅಡಗಿಸಲಿಕ್ಕೆ ಇಲ್ಲಿ ಶರಣರು ಕೂಡ ಕೈಕಟ್ಟು ಕುಳಿತಿರಲಿಲ್ಲ. ಅವರು ಕೂಡ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ವೀರಾಗಿಣಿಯರಾಗಿ ಏನ್ರಿ ಶರಣ ಸೈನ್ಯವಾಗಿ, ದಂಡಾಧಿಕಾರಿಗಳಾಗಿ, ಸೈನ್ಯಾಧಿಪತಿಗಳಾಗಿ ಬದಲಾವಣೆಯಾಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಕೆಲಸವನ್ನು ಮಾಡಿದ್ರು ಅನ್ನುವಂತಕ್ಕಂಥದ್ದು ಇತಿಹಾಸದಲ್ಲಿ ನಮಗೆ ಸಿಗ್ತದೆ ರೀ. ಆದರೆ ನಾವೆಲ್ಲ ಬಿಟ್ಟಿದ್ದೀವಿ ಇತಿಹಾಸ. ಕೇವಲ ಪುರಾಣ ಚಾಲು ಮಾಡೋದು, ಪುರಾಣ ಪ್ರಾರಂಭ ಮಾಡೋದ್ರಿ, ಪುರಾಣ ಮಂಗಲ್ ಮಾಡೋದು, ಕೊನೆಗೇನು ಮಾಡೋದ್ರಿ ಹುಕ್ಕಿ ಹೊಡೆದು ಮನೆಗೆ ಹೋಗೋದು. ಪುರಾಣ ಎಂಬುದು ಪುಂಡರ ಗೋಷ್ಠಿ. ಮತ್ತೆ ಅದಕ್ಕೆ ನಾವು ಸೀಮಿತ ಆಗ್ತಾ ಇದ್ದೀವಿ. ಆದರೆ ಶರಣರ ಚರಿತ್ರೆಯನ್ನು ಪುರಾಣಗಳಲ್ಲಿ ನೋಡಬೇಡಿ. ಶರಣರ ಚರಿತ್ರೆಯನ್ನು ನೋಡಬೇಕಾದ್ರೆ ಶರಣರ ವಚನಗಳಲ್ಲಿ ನೋಡಿ, ಮತ್ತು ಎರಡನೇದಾಗಿ ಶಿಲಾಶಾಸನಗಳಲ್ಲಿ ನೋಡಿ. ಜೊತೆಗೆ ಬಂದರಸ ಅನ್ನುವಂತಕ್ಕಂಥವನು ಕೂಡ ತರ್ದೆವಾಡಿಯ ದಂಡಾಧಿಕಾರಿಯಾಗಿ ದಾನಮ್ಮಳ ಪರವಾಗಿ ಕೆಲಸ ಮಾಡ್ತಾನೆ. ಸಿಂಗರಸ ಅನ್ನುವಂತಕ್ಕಂಥವನು ಕೂಡ ಎಳೆಮೇಲಿ ಪ್ರಾಂತದ ದಂಡಾಧಿಕಾರಿಯಾಗಿ ಕೆಲಸ ಮಾಡ್ತಾನೆ. ಮಿಂಚುವ ಬಸವರಸ ಭಾಳ ವಿಶೇಷವಾಗಿರುವಂತಕ್ಕಂಥದ್ದು. ಈತ ಯಾರು ಅಂತ ಕೇಳಿದ್ರೆ, ಮಿಂಚುವ ಬಸವರಸ ಬಸವಣ್ಣನವರ ಸಹೋದರ ದೇವರಾಜನ ಪುತ್ರ. ಈತ ಏನು ಮಾಡ್ತಾನಂತ ಕೇಳಿದ್ರೆ, ಕಲ್ಯಾಣ ಕ್ರಾಂತಿಯ ನಂತರ ದಾನಮ್ಮಳ ಪರವಾಗಿ ಬಸವನ ಬಾಗೇವಾಡಿಯ ಆ ಪ್ರಾಂತದ ಅಧಿಕಾರಿಯಾಗಿ ಕೆಲಸ ಮಾಡ್ತಾನೆ. ದಾನಮ್ಮ ತಾಯಿ ಬಸವಣ್ಣನವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಆತರ ಸಹೋದರನಾಗಿರುವಂತಕ್ಕಂಥ ದೇವರಾಜನ ಪುತ್ರನಿಗೆ ಅಧಿಕಾರವನ್ನು ಕೊಡ್ತಾರೆ. ಇದು ಇತಿಹಾಸರಪ್ಪ. ಇದು ಇತಿಹಾಸದೊಳಗ್ರೆ ಭಾಳ ಅದ್ಭುತವಾಗಿರುವಂತಕ್ಕಂಥದ್ದು ಅಡುಗೆ. ಅಪ್ಪವ್ರು ನನಗೆ 3 ವರ್ಷ ಆಯ್ತು ಹೇಳಿ ಬರೀರಿ ಎಲ್ಲಕತ್ತಾರೆ.
ಅಪರೇನ ಹ್ಯಾಂಗೆ ಬರೀಲ್ರಿ ಅಂತ. ಪುರಾಣ ಇಟ್ಟುಕೊಂಡ್ರೆ ಚರಿತ್ರೆ ಹಾಳಾಗಿ ಹೋಗ್ತದೆ, ಪುರಾಣ ಇಟ್ಟುಕೊಂಡ್ರೆ ಚರಿತ್ರೆ ಹಾಳಾಗಿ ಹೋಗ್ತದೆ. ಆದರೆ ನನಗೇನು ಬೇಕಾಗ್ಯದ ಅಂತ ಕೇಳಿದ್ರೆ ಇಲ್ಲಿ ಶಾಸನಗಳು ಬೇಕಾಗ್ಯದ, ಅಥವಾ ಆ ಭಾಗದಲ್ಲಿ ಇರುವಂತಕ್ಕಂಥ ಕೆಲವು ಘಟನೆಗಳು ಬೇಕಾಗಿದ್ದಾವೆ. ಇನ್ನು ನಾವು ಸಂಘದಲ್ಲಿ ಹೋಗಿದ್ವಿ, ಅಕ್ಕೋರು ಇಲ್ಲಿ ಅದರ ದಾನೇಶ್ವರಿ ಬಿರಾದರ್ ಅವರು ಅದಾರ, ಫೋನ್ ಮಾಡಿದ್ವಿ, ಅವರೇ ನಿಮ್ಮ ಊರಿಗೆ ಹೊಂಟಿವಿ ಅಂತ ಬನ್ನಿರಿ ಅಂದರು. ನಾ ಸಂಘದಲ್ಲಿ ಹೋದಾಗ ನನಗೂ ಗೊತ್ತಾಯಿತು, ಅವರು ಕರ್ಕೊಂಡು ಹೋದ್ರಿ ಎಲ್ಲಿಗೆ ಅಂತ ಕೇಳಿದ್ರೆ ಒಂದು ವಿಶೇಷವಾಗಿರುವಂತಕ್ಕಂಥ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನು ಎಲ್ಲಿ ನೋಡದೇ ಇರುವಂತಕ್ಕಂಥ ಒಂದು ದೇವಾಲಯ, ಗುರು ಬಸವಣ್ಣನವರು ಮತ್ತು ತಾಯಿ ನೀಲಾಂಬಿಕೆ ಇಬ್ಬರು ಇರುವಂತಕ್ಕಂಥ ಏಕೈಕ ದೇವಾಲಯ ಯಾವುದಾದ್ರೆ ಕೇವಲ ಅದು ಸಂಘದಲ್ಲಿ ಮಾತ್ರ ಇದೆ. ಯಾಕೆ ಸಂಘದಲ್ಲಿ ಬಸವಣ್ಣನವರು ಅಲ್ಲಿ ಇಳಿದಿದ್ರು ಅಂತ ಕೇಳಿದ್ರೆ ಇವರ ಮದುವೆಗೆ ಹೋಗಿರ್ತಾರೆ, ಅದು ಬೇರೆ ರೀ. ಸೋಮನಾಥನು ಅದೇ ಭಾಗದ ಸುಂಕದ ಅಧಿಕಾರಿಯಾಗಿದ್ರಿ. ಸುಮ್ಮನೆ ಯಾರೇ ರಾಜಪುತ್ರಗ ದೊಡ್ಡ ದೊಡ್ಡ ಅಧಿಕಾರಿ ಮಗಳಿಗೆ ಸಣ್ಣ ವ್ಯಕ್ತಿಗಳಿಗೆ ಕೊಡ್ತಾರೇನ್ರಿ? ನಾವು ಈಗಲೂ ಕೂಡ ಅಲ್ಲಿಗಿದ್ದೆವು. ಮತ್ತು ಅವಾಗ ಕೊಡ್ತಾರಂತೇಳಿ ಯಾವ ಭ್ರಮೆಯಲ್ಲಿ ಹೇಳೋಣ್ರಿ, ಸಾಧ್ಯನೇ ಇಲ್ಲ. ನಾವೆಲ್ಲ ಆಹಾರಿಕವಾಗಿ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ರೀತಿಯಿಂದ ನಾವು ನೋಡಿ ಎಲ್ಲರನ್ನು ಒಪ್ಕೊಳ್ಬೋದು ರೀ. ಆದರೆ ಮಗಳಿಗೆ ಕೊಡಬೇಕಾದ್ರೆ ನಾವು ಆರ್ಥಿಕವಾಗಿ ಅಧಿಕಾರ, ಅಂತಸ್ತು, ಸತ್ಕೀರ್ತಿ, ಸದ್ಧರ್ಮ ಇವೆಲ್ಲವನ್ನು ನೋಡಿಯೇ ನಮ್ಮ ಮಗಳಿಗೆ ಕೊಡುವಂತಕ್ಕಂಥದ್ದು. ಅವಾಗೂ ಅದೇ ಇತ್ತು, ಈಗಲೂ ಇದೇ ಅದ, ಮುಂದೂ ಅದೇ ಇರ್ತದೆ ರೀ. ಅದರೊಳಗೇನು ಬೇರೆದೇನು ಇರೋಂಗಿಲ್ಲ. ಹಂಗೆ ಆ ಸಂಘದಲ್ಲಿ ಏನು ಮಾಡಿದ್ರು ಅಂತ ಕೇಳಿದ್ರೆ ಸೋಮನಾಥರಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು. ಹಾಗಾಗಿ ಬಸವಣ್ಣ ಮತ್ತು ನೀಲಾಂಬಿಕೆ ತಾಯಿಯವರು ಅನಂತರಾಯರು ಬಸವಣ್ಣನವರ ಜೊತೆಗೆ ಕೂತ್ಕೊಂಡು ಏನು ಕೆಲಸ ಮಾಡಿದ್ರಲ್ಲ ಖಜಾನೆ ಒಳಗಡೆ, ಅವರ ಆ ಆಪ್ತ ಸಂಬಂಧ, ಅವರಿಬ್ಬರ ನಡುವಿನ ಒಂದು ಸಂಬಂಧ, ಆ ಸ್ನೇಹ ಏನಾಯಿತು ಅಂತ ಕೇಳಿದ್ರೆ ಬಸವಾದಿ ಶರಣರನ್ನು ಲಿಂಗಮ್ಮನ ಮದುವೆಗೆ ಅಲ್ಲಿ ಅವರನ್ನು ಸೆಳೀತು. ಹಾಗಾಗಿ ಹೋದ್ರಿ ಬಸವಾದಿ ಶರಣರಲ್ಲಿಗೆ. ಆದರೆ ಇವತ್ತಿನ ದಿನವೂ ಕೂಡ ನೀವು ಅಲ್ಲಿ ಹೋಗಿ ನೋಡ್ಬೋದು, ಆ ಭಾಗದಲ್ಲಿ ಸಂಪೂರ್ಣ ಕಲ್ಲುಗಳಿಂದ ಕೂಡಿರುವಂತಕ್ಕಂಥ ಪ್ರದೇಶ, ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಕ್ಕಂಥ ಪ್ರದೇಶ, ಯಾವುದೊಂದು ಬೆಳೆಯನ್ನೇ ಬೆಳೆದಿರುವಂತಕ್ಕಂಥ ಪ್ರದೇಶ ರೀ. ಅಲ್ಲಿ ದಾನಮ್ಮ ಯಾಕೆ ಹೋದಳು ಅಂತ ಕೇಳಿದ್ರೆ ಚಾಲುಕ್ಯರ ಕಾಲದಲ್ಲಿಯೇ ಗುಡ್ಡಾಪುರ ಏನಾಗಿತ್ತು ಅಂತ ಕೇಳಿದ್ರೆ ಈ ಚಾಲುಕ್ಯರ ಸೈನ್ಯದ ಒಂದು ಬಿಡಾರವಾಗಿತ್ತು. ಇನ್ನು ಸೋಮನಾಥರ ಅಧಿಕಾರ ಬಂದಾಗ್ರಿ, ಯಾವಾಗ ನಮ್ಮ ದಾನಮ್ಮ ತಾಯಿ ಅವರ ತಂದೆಯ ನಂತರ ಏನಪ್ಪ ಅಂದ್ರೆ ಮೊದಲು 300 ಹಳ್ಳಿ ಇದ್ದು ನೋಡ್ರಿಪ್ಪ. ಇವರ ಕಾಲಕ್ಕೆ, ದಾನಮ್ಮ ತಾಯಿಯ ಕಾಲಕ್ಕೆ 3000 ಹಳ್ಳಿಗಳು ಸೋಮನಾಥ ಮತ್ತು ದಾನಮ್ಮ ತಾಯಿಯ ಒಂದು ವ್ಯಾಪ್ತಿ ಒಳಗಡೆ ಬರ್ತಾವ. ಅವಾಗ ಮತ್ತೆ ಸೈನ್ಯದ ಬಿಡಾರವನ್ನು ಮತ್ತೆ ಓಪನ್ ಮಾಡ್ತಾರೆ ಎಲ್ಲಿ ಗುಡ್ಡಾಪುರದೊಳಗೆ. ಹಾಗಾಗಿ ಇವತ್ತಿನ ದಿನನೂ ನೀವು ಏನು ಮಾಡ್ಬೋದು ಅಂತ ಕೇಳಿದ್ರೆ ಅದಕ್ಕೆ ಅಡಿಪಾಯವಾಗಿರುವಂತಕ್ಕಂಥ, ಅದಕ್ಕೆ ಏನೋ ಅಡಿಪಾಯ ಲಿಂಗ ಅಂತ ಏನೋ ಕರೀತಾರಪ್ಪ. ಅದಕ್ಕೆ ಇನ್ನೊಂದು ಅಲ್ಲಿದೆ ರೀ, ಅದು ಶಂಕುಸ್ಥಾಪನೆ ಮಾಡಿರುವಂತಕ್ಕಂಥದ್ದು. ಅದಕ್ಕೆ ನಾವು ಇವತ್ತು ಪೂಜೆ ಮಾಡಿ ಮುಂದಕ್ಕೆ ಹೋಗ್ಲಕತ್ತೀವಿ ರೀ, ಟೆಂಗ್ ಹೊಡೆಯೋದು ಮುಂದಕ್ಕೆ ಹೋಗೋದು. ನನಗನ್ನಿಸ್ತು ಇದು ಏನದ ಅಂತ ಕೇಳಿದ್ರೆ ಅಡಿಗಲ ಲಿಂಗ ಅಂದ್ರಿ. ಅಡಿಗಲ ಲಿಂಗ ಅಂದರೆ ಎದರ ಅಡಿಗಲ ಲಿಂಗ, ಇದ್ರ ವಿಚಾರ ಮಾಡಿ ಮತ್ತೆ ಶಾಸನಗಳನ್ನು ಮತ್ತೆ ಅಧ್ಯಯನ ಮಾಡಿದೆ. ಅವಾಗ ಗೊತ್ತಾಯಿತು ಇದು ಸೈನಿಕರ ಬಿಡಾರವನ್ನು ಹೂಡಲಿಕ್ಕೆ ವ್ಯವಸ್ಥಿತವಾಗಿರುವಂತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಮತ್ತೆ ಇಲ್ಲಿ ಏನು ಮಾಡಿದ್ರು ದಾನಮ್ಮ ತಾಯಿ ಅಂತ ಕೇಳಿದ್ರೆ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಆದರೆ ಪುರಾಣದಾಗ ಏನು ಬರ್ತದ್ರಿ, ಗುಡ್ಡಾಪುರಕ್ಕೆ ಶಿವಯೋಗವನ್ನು ಮಾಡಲಿಕ್ಕೆ ಸೂಕ್ತವಾಗಿರುವಂತಕ್ಕಂಥ ಸ್ಥಳ, ಅದಕ್ಕೆ ಸಣ್ಣ ದೇವಾಲಯ ಇತ್ತು. ಸಣ್ಣ ದೇವಾಲಯದಾಗ ಹೋಗಿ ಕುಳಿತುಕೊಳ್ಳುವಂತಕ್ಕಂಥ ಅವಶ್ಯಕತೆ ದಾನಮ್ಮ ತಾಯಿಗೆ ಇರಲಿಲ್ಲ. ಇವತ್ತೇನು ದೇವಾಲಯ ಏನು ನೋಡ್ತಾ ಇದ್ದೀರಿ ಅನಂತರ ನಿರ್ಮಾಣವಾಗಿರುವಂತಕ್ಕಂಥದ್ದು ಅವಳ ಸಹೋದರನ ಮೂಲಕ. ಆದರೆ ಅದು ಅಲ್ಲಿ ದಾನಮ್ಮ ತಾಯಿ ತನ್ನ ಪತಿಯೊಂದಿಗೆ ಅನಂತ ಸೈನ್ಯದೊಂದಿಗೆ ಅಲ್ಲಿ ಇದ್ದಾಗ ತಾನು ಮಾಡಿಕೊಂಡಿರುವಂತಕ್ಕಂಥ ಒಂದು ವ್ಯವಸ್ಥೆ ರಪ್ಪ. ಅಲ್ಲೊಂದು ಸಣ್ಣ ದೇವಾಲಯ ಇತ್ತು ಅಷ್ಟೇ. ನಂತರ ಅದು ದೊಡ್ಡದಾಗಿ ಅದು ಬೆಳೀತು. ಅದು ದೇವಾಲಯ ಅಲ್ಲ, ಅದು ದಾನಮ್ಮ ತಾಯಿ ತನ್ನ ತಾನು ಇರ್ಲಿಕ್ಕಾಗಿ, ತನ್ನ ವಾಸಕ್ಕಾಗಿ ಮಾಡಿಕೊಂಡಿರುವಂಥ ಈ ರೀತಿ ಅವರು ಅದು ಈ ರೀತಿ ಇದೆ ರೀ. ಪುರಾಣದಲ್ಲಿ ಇದು ಬೇರೆನೇ ಹಾಕುತ್ತಾ ಹೋಗ್ತದೆ. ಆದರೆ ದಾನಮ್ಮ ತಾಯಿ ಆಧ್ಯಾತ್ಮಿಕವಾಗಿ ಕೂಡ ಏನು ಮಾಡಿದ್ರು ಅಂತ ಕೇಳಿದ್ರೆ ಸಾಕಷ್ಟು ಎತ್ತರದಲ್ಲಿ ಬೆಳೆದಿದ್ದಳು ಅಂತ. ಕೊನೆಗೆ ಸೋಮನಾಥನ ಒಂದು ಕಾಲಾವಧಿ ಹೇಳಿದ್ರೆ 1144ರಲ್ಲಿ ಎಳೆಮೇಲದಲ್ಲಿ ಹುಟ್ಟತಾನ್ರಿಪ್ಪ. ಯಾವುದು ಎಳೆಮೇಲು? ಇಂಡಿ ತಾಲೂಕು ಎಳೆಮೇಲದಲ್ಲಿ. ನೆಕ್ಸ್ಟ್ 1162ರಲ್ಲಿ ಬಿಜ್ಜಳನ ದಂಡಾಧಿಕಾರಿಯಾಗಿ ನೇಮಕ ಆಗ್ತಾನೆ. 1162ರಿಂದ 70ರವರೆಗೆ ಕಲ್ಯಾಣದಲ್ಲಿ ಭಂಡಾರದ ಕೆಲಸವನ್ನು ಮಾಡ್ತಾನೆ. 1187ರವರೆಗೆ ತರ್ದವಾಡಿನ ಬಿಜ್ಜಳನ ನಿಷ್ಠ ದಂಡನಾಯಕನಾಗಿ ನೇಮಕವಾಗಿ ಕೆಲಸ ಮಾಡ್ತಾನೆ. ಅದೇ ಇಸ್ವಿಯಲ್ಲಿ ಸಹೋದರ ಸಂಬಂಧಿ ಬಿಲ್ಲಮನಿಗೆ ಚಕ್ರವರ್ತಿ ಸ್ಥಾನ 1187 ಕಲ್ಯಾಣ ಕ್ರಾಂತಿಯ ನಂತರ. ಯಾವಾಗ ಚಾಲುಕ್ಯ ಚಕ್ರವರ್ತಿ ಇವ್ರು ನಾಶ ಆಗ್ತಾರೆ, ಕಲಚೂರಿಗಳು ಕೂಡ ಉಲ್ಟಾ ಹೊಡಿತಾರೆ. ಉಲ್ಟಾ ಹೊಡೆದಾಗ ಏನಾಗ್ತಾರೆ ಅಂತ ಕೇಳಿದ್ರೆ ಸೋಮನಾಥ ತನ್ನ ಸೋದರ ಸಂಬಂಧಿ ಆಗಿರುವಂತಕ್ಕಂಥ ಬಿಲ್ಲದೇವನ ಪರವಾಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಕೆಲಸವನ್ನು ಮಾಡ್ತಾರೆ ರೀ. ಆಮೇಲೆ 1190ರಲ್ಲಿ
ಸೊರಟೂರು ಕದನದಲ್ಲಿ ಪಾಲ್ಗೊಳ್ತಾರೆ. 1192ರಲ್ಲಿ ಬಿಲ್ಲಮ ಮರಣಿಸಲು ಆತನ ಮಗ ಜೈತುಗ ಚಕ್ರವರ್ತಿ, ಏನು ಜತ್ ಅಂತೇನು ಕರಿತೀರಿ, ನಾವು ಜತ್ತದವರಿಗೆ ಎಷ್ಟೋ ಬಾರಿ ಫೋನ್ ಮಾಡಿದ್ವಿ, ಯಾವುದೇ ಮಾಹಿತಿ ಕೊಡಲಿಲ್ಲ. ಆದರೆ ಶಾಸನದಲ್ಲಿ ಮಾಹಿತಿ ಸಿಕ್ತು. ಜೈತುಗ ಅನ್ನುವಂತಕ್ಕಂಥ ಸಣ್ಣ ರಾಜ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ, ಜೈತುಗ ಅಂತ ಹೇಳ್ರಿ. ಹೀಗಾಗಿ ಇಲ್ಲಿ ಆ ಜೈತುಗ ಚಕ್ರವರ್ತಿ ಪರವಾಗಿ ಸೋಮನಾಥ ಏನಂತಾರಂತ ಕೇಳಿದ್ರೆ ಮಹಾಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಯಾವ ಹುದ್ದೆಯನ್ನು ಬಸವಣ್ಣವರು ಸ್ವೀಕಾರ ಮಾಡಿದ್ರು, ಕೆಲಸ ಮಾಡಿದ್ರು, ಅದೇ ಹುದ್ದೆಯಲ್ಲಿ ಸೋಮನಾಥ ಕೂಡ ಮುಂದುವರಿತಾರೆ. ಮುಂದೆ 1196ರಲ್ಲಿ ಓರಂಗಲಿನ ಕಾಕತೀಯರ ಮೇಲೆ ಆಕ್ರಮಣ ನಡೀತದೆ. 1192ರಲ್ಲಿ ಜೈತುಗಿ ಮರಣ ಹೊಂದಿದಾಗ ಆತನ ಮಗ ಸಿಂಗಣ ದೊರೆ ಚಕ್ರವರ್ತಿ ಆಗ್ತಾನ್ರಿ. ಮುಂದೆ ಸೋಮನಾಥ ಮಂತ್ರಿ ಪದವಿಯಲ್ಲಿ ಮುಂದುವರಿತಾನೆ. 1192 1218ರವರೆಗೆ ಸಾಹಿಣಿ ಅಂತಂದರೆ ಇವರ ಮೂಲ ಮನೆತನ ರೀ, ಇವರ ಮೂಲ ಮನೆತನಕ್ಕೆ ಹೆಸರದು. ಇವರು ದೊಡ್ಡ ರಾಜ್ಯದ ಇತಿಹಾಸ ಕೂಡ ಇತಿಹಾಸ ಪುಟಗಳಲ್ಲಿದೆ, ಇತಿಹಾಸ ಪುಸ್ತಕಗಳಲ್ಲಿದೆ, ಶಾಸನದಲ್ಲಿದೆ. 1192ರಿಂದ 1218ರವರೆಗೆ ಸಾಹಿಣಿ ಸಿಂಗಮನ ಮಹಾಮಂತ್ರಿಯಾಗಿ ಕೆಲಸ. 1218ರಲ್ಲಿ ದರಪಾಲ ಭೇಟಿ. 1220ರಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅಕಾಲ ಮರಣವನ್ನು ಹೊಂದ್ತಾರೆ ಯಾರು, ಸೋಮನಾಥರು. ಇಲ್ಲಿಗೆ ಮುಂದೆ ದಾನಮ್ಮ ತಾಯಿ ಕೂಡ ಏನಾಗ್ತಾರೆ ಅಂತ ಕೇಳಿದ್ರೆ ಮುಂದೆ ಕೆಲವೇ ವರ್ಷಗಳಲ್ಲಿ ಏನಾಗ್ತಾರೆ ಅಂತ ಕೇಳಿದ್ರೆ ಲಿಂಗಕ್ಕೆ ಆಗ್ತಾರೆ ಅನ್ನುವಂತಕ್ಕಂಥದ್ದು ಕೂಡ. ದಾನಮ್ಮ ತಾಯಿಯ ಹುಟ್ಟಿದ ವರ್ಷ ಬೇಕಾದರೆ 1156. ಇನ್ನು ಅವಳು ಅಧಿಕಾರ ವಹಿಸಿಕೊಂಡಾಗ ದಾನಮ್ಮ ದೇವಿ ಬಹಳ ಸಣ್ಣವಳ್ರಿ. ಎಷ್ಟು ಸಣ್ಣವಳು ಅಂತ ಕೇಳಿದ್ರೆ ಕೇವಲ 12 ವರ್ಷದ ಹಾಳ ಹಸುಳೆ ಇದ್ದಾಗ ಅವಳಿಗೆ ಅನಂತರಾಯರು ಅಧಿಕಾರವನ್ನು ವಹಿಸಿಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಬಾಲ್ಯ ವಿವಾಹಕ್ಕೆ ಒಳಗಾಗಬೇಕಾಗ್ತದ ಸೋಮನಾಥನೊಂದಿಗೆ ತಾಯಿ ದಾನಮ್ಮಳು. ಮುಂದೆ 1156ರಲ್ಲಿ ಜನನ ಆಗ್ತಾರೆ. 1168ರಲ್ಲಿ ಸಂಕದಲ್ಲಿ ಮದುವೆ. ಕನ್ನಂಬಾಡಿ ಪ್ರಾಂತಕ್ಕೆ ಮರಳಿದ್ದು 1160. ಕನ್ನಂಬಾಡಿ ಅಂದರೆ ಕಲ್ಲು ಬಂಡೆಗಳಿಂದ ಕೂಡಿರುವಂತಕ್ಕಂಥ ಒಂದು ಪ್ರದೇಶ. ಅಲ್ಲಿ ಪುನಃ ಕಲ್ಯಾಣದಿಂದ ವಾಪಸ್ ಅಲ್ಲಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ನೆಲೆ ನಿಲ್ತಾರೆ. ಎಲ್ಲಿ, ಗುಡ್ಡಾಪುರದಲ್ಲಿ. ಮುಂದೆ ಸೋಮನಾಥರು ಲಿಂಗಕ್ಕೆ ಆಗ್ತಾರಲ್ಲ 1220ರಲ್ಲಿ. ಆಡಳಿತ 1221ರಿಂದ 1245ರವರೆಗೆ ಸ್ವತಃ ದಾನಮ್ಮ ತಾಯಿ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದು 3000 ಹಳ್ಳಿಗಳನ್ನು ಆಳ್ವಿಕೆ ಮಾಡ್ತಾಳೆ. ಕೊನೆಗೆ 1247-48ರಲ್ಲಿ ಲಿಂಗೈಕ್ಯರಾಗ್ತಾರೆ. ಒಟ್ಟು ಗುಡ್ಡಾಪುರದ ದಾನಮ್ಮ ತಾಯಿ ಬದುಕಿದ್ದು 91 ವರ್ಷಗಳ ಕಾಲ, 91 ಇಯರ್ಸ್. 91 ವರ್ಷಗಳ ಕಾಲ ದಾನಮ್ಮ ತಾಯಿ ಬದುಕನ್ನು ಮಾಡ್ತಾಳೆ. ಅವಳಿಗೆ ಮುಂದೆ ಅನೇಕ ಶರಣರು ಅವಳ ಬದುಕಿನಲ್ಲಿ ಸಹಾಯವನ್ನು ಮಾಡಿದರು. ಕಿನ್ನರಿ ಬ್ರಹ್ಮಯ್ಯನ ಆದಿಯಾಗಿ ಅನೇಕ ಶರಣರಿ, ಲೆಕ್ಕನೇ ಇಲ್ಲ. ಎಲ್ಲ ಶರಣರು ದಾನಮ್ಮ ತಾಯಿಗೆ ಪ್ರೋತ್ಸಾಹ ಕೊಡ್ತಾರೆ, ಬೆಂಬಲ ಕೊಡ್ತಾರೆ. ದಾನಮ್ಮ ತಾಯಿ ದೇಶದ ಉದ್ದಗಲಕ್ಕೂ ತಿರುಗಾಡಿ ಲಿಂಗಾಯತ ಧರ್ಮವನ್ನು ರಕ್ಷಣೆ ಮಾಡ್ತಾರೆ. ಆದರೆ ಪುರಾಣಿಕರು ಅಲ್ಲಿ ಶೈವ ಧರ್ಮದ ರಕ್ಷಣೆ ಮಾಡಿದಳು ಅಂತ ಬರ್ಕೋತೇ ಹೋಗ್ತಾರೆ. ಅದು ಪುರಾಣದಾಗ ಹೇಳ್ಕೋತೇ ಹೋಗ್ತಾರೆ. ಶೈವ ಧರ್ಮದ ರಕ್ಷಣೆ ಮಾಡುವ ಅವಶ್ಯಕತೆ ದಾನಮ್ಮ ತಾಯಿಗೆ ಇರಲಿಲ್ಲ. ಅವಳು ರಕ್ಷಣೆ ಮಾಡಿದ್ದು ಲಿಂಗಾಯತ ಧರ್ಮ ಅನ್ನುವಂತಕ್ಕಂಥದ್ದನ್ನು ತಾವೆಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು. ಇದು ಗುಣತೀರ್ಥವಾಡಿ ಬಹಳ ಅಪೂರ್ವವಾಗಿರುವಂತಕ್ಕಂಥ ಸ್ಥಳ. ಆ ಒಂದು ಸ್ಥಳ ಐತಿಹಾಸಿಕ ಸ್ಥಳ ಆಗಬೇಕು, ಭಕ್ತಿಯ ತಾಣ ಆಗಬೇಕು. ಅದು ಸರ್ಕಾರದಿಂದ ವಿಶೇಷವಾಗಿರುವಂತಕ್ಕಂಥ ಅನುದಾನಕ್ಕೆ ಒಳಗಾಗಿ ಅಲ್ಲಿ ಅಭಿವೃದ್ಧಿ ಕಾರ್ಯ ನಡಿಬೇಕು ಅನ್ನುವಂತಕ್ಕಂಥದ್ದು ಬಸವಪ್ರಭು ಸ್ವಾಮೀಜಿಯವರ ಸದಿಚ್ಛೆ ಅದ. ಹಾಗಾಗಿ ಈ ಭಾಗದಲ್ಲಿ ನಮ್ಮ ಹುಲಸೂರಪ್ಪರದರ, ಹುಲಸೂರಪ್ಪರೇ ಬಾಲ್ಕಿ ಅಪ್ಪರಿಗೆ ಭೀ ಹೇಳ್ರಿ, ನೀವು ಅವರು ಎಲ್ಲರೂ ಕೂಡಿ ದಯವಿಟ್ಟು ಕೆಲವು ದಿನಗಳಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ ಆ ಒಂದು ದಾನಮ್ಮ ತಾಯಿಯ ಗುಹೆ ಏನಿದೆ ಅಲ್ರಿ, ದಯವಿಟ್ಟು ಕಲ್ಯಾಣ ಅಭಿವೃದ್ಧಿ ಮಂಡಳಿ ಒಳಗೆ ಸೇರಿಸುವಂತಕ್ಕಂಥ ಪ್ರಯತ್ನ ಸ್ವಲ್ಪ ನಿಮ್ಮ ಲೆಟ್ರ್ ಹೆಡ್ ಕೆಲಸ ಜಾಸ್ತಿ ಮಾಡ್ತದೆ. ನಮ್ಮ ಭಾಷಣ ಏನೂ ಆಗಂಗಿಲ್ಲ ರೀ. ಯಾಕೆ ಏನು ಭಾಷಣ ಮಾಡ್ಯಾನ ಹೋಗೇನು ಬಿಡು ಸಣ್ಣ ಈ ಭಾವನೆ ಇದ್ದು ಬಿಡ್ತದೆ ರೀ. ನಾವು ಆಧಾರಗಳು ದಾಖಲೆಗಳು ಕೊಡಬಹುದು, ಆದರೆ ರಾಜಕೀಯ ವ್ಯಕ್ತಿಗಳನ್ನು ಮಣಿಸಿ ನಾವು ಅಧಿಕಾರಿಗಳಿಗೆ ಅವ್ರ ಮನವರಿಕೆ ಮಾಡಿಕೊಟ್ಟು ಅದನ್ನು ಅಭಿವೃದ್ಧಿ ಮಾಡುವಂತಕ್ಕಂಥ ಕೆಲಸ ತಮ್ಮದಾಗಿದೆ ಅನ್ನುವಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಶರಣಾರ್ಥಿ.